ಏಯ್ ಬರ್ತಿ, ನೀನ್ ಯಾವಾಗ ಬಂದೆ? ನೆನ್ನೆ ಬಂದೆ ಕಣೋ ಮೈ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಕಾಲೇಜ್ಗೆಲ್ಲ ಕರೆಕ್ಟ್ ಆಗಿ ಹೋಗ್ತಿದ್ಯಾ? ಹೋಗ್ಲೇಬೇಕಲ್ಲಪ್ಪ, ಇಲ್ಲ ನಮ್ ಮುತ್ತಣ್ಣ ಎಲ್ ಬಿಡ್ತಾನೆ. ಚೆನ್ನಾಗ್ ಓದ್ಕೊಳ್ಳೋ ಮೈ. ಪಾಪ ಮುತ್ತು ಮಾವ ತುಂಬಾ ಶ್ರಮ ಪಟ್ಟು ನಿಮ್ಮನ್ನ ಸಾಕ್ತಿದ್ದಾನೆ. ಅವನ ಹೆಸರು ಉಳಿಸ್ಬೇಕು ಅಂತಂದ್ರೆ ನೀನು ಚೆನ್ನಾಗ್ ಓದಿ ಏನಾದ್ರೂ ಸಾಧನೆ ಮಾಡ್ಬೇಕು. ಖಂಡಿತ ಚೆನ್ನಾಗ್ ಓದ್ತೀನಿ, ನೋಡ್ತಾ ಇರು. ಮತ್ತೆ ಇನ್ನೇನೋ ಸಮಾಚಾರ? ಮುತ್ತು ಮಾವ ಹೇಗಿದ್ದಾನೆ? ಏನು ಬರೀ ಮುತ್ತು ಮಾವನ್ ಬಗ್ಗೆ ಮಾತ್ರ ಕೇಳ್ತಿದ್ಯಾ? ನಮ್ ಮನೇಲಿ ಬೇರೆ ಯಾರು ಇಲ್ವಾ? ಮುತ್ತು ಮಾವ ಚೆನ್ನಾಗಿದ್ರೆ ಮನೇಲಿ ಎಲ್ರು ಚೆನ್ನಾಗೇ ಇರ್ತಾರೆ. ಅದಕ್ಕೆ ಅವನ ಬಗ್ಗೆ ಮಾತ್ರ ಕೇಳೋದು. ಆಹಾ, ಸರಿ ಹೇಳು, ಮಾವ ಹೇಗಿದ್ದಾನೆ? ಅಣ್ಣ ಇನ್ನಂಗಿರ್ತಾನೆ, ಫುಲ್ ಖುಷು, ಫುಲ್ ಜೋಶಲ್ಲಿ ಇದ್ದಾನೆ ಅಣ್ಣ. ಹೌದಾ? ಆ, ಏನ್ ಸಮಾಚಾರ? ಅದನ್ನ ರೋಡಲ್ಲಿ ಹೇಳಿದ್ರೆ ಏನ್ ಚೆನ್ನಾಗಿರತ್ತೆ. ಹರಿಯಣ್ಣ ಚಂದನಾಥ್ಗೆ ನಿಮ್ ಮನೆಗ್ ಬಂದು ವಿಷಯ ತಿಳಿಸ್ತಾರೆ. ಹಾಗಾದ್ರೆ ವಿಷಯ ದೊಡ್ಡದೇ ಇರ್ಬೇಕು. ದೊಡ್ಡ ವಿಷಯನೇ, ನಮ್ಮೆಲ್ರಿಗೂ ತುಂಬಾ ಖುಷಿ ಕೊಟ್ಟಿರೋ ವಿಷಯ. ಇತ್ತೀಚೆಗೆ ಗಂಧದ ಗುಡಿ ಮನೇಲಿ ಏನೇನೋ ಖುಷಿ ವಿಚಾರ ಎಲ್ಲ ನಡೀತಿದೆ ಅಂತ ಆಯ್ತು. ಎಲ್ಲ ನಿಮ್ಮ ಆಶೀರ್ವಾದ. ಏ ಸರ್ಲೆ, ಆ ದೇವರ ಆಶೀರ್ವಾದ ಕಣೋ. ನಮ್ ಮಾವನ್ ಮನೆ ಸದಾ ಹೀಗೆ ಖುಷಿಯಾಗಿರ್ಲಿ. ಸರಿ ಸರಿ, ಟೈಮ್ ಆಯ್ತು, ನನ್ ಮನೆಗೆ ಹೋಗ್ತೀನಿ. ಅಪ್ಪ ನೀನ್ ಮೊದ್ಲು ಮನೆಗೆ ಹೋಗಪ್ಪ, ಇಲ್ಲಾಂದ್ರೆ ನಿಮ್ಮಮ್ಮ ಕಾಳಿ ಅವತಾರ ಕಾಣ್ತಾರೆ. ಸರಿ ಬರ್ತೀನಿ, ಬಾಯ್. ಏನಾಗಿದೆ ಇವಳಿಗೆ? ಇವಳು ಇಷ್ಟೊಂದು ಹಚ್ಕೋತಾಳೆ ಅಂತ ನಂಗೆ ತೀವ್ರನೇ ಗೊತ್ತಿರ್ಲಿಲ್ಲ. ಏನೋ ಮಾಡಕ್ ಹೋಗಿ ಇನ್ನೇನು ಆಗ್ತಿದೆಯಲ್ಲ. ಹರಿ, ನಮ್ಮನೆ ನಿಮ್ಗೆ ಯಾರು ತೋರಿಸಿದ? ಕ್ಯಾಬ್ ಡ್ರೈವರ್ ಹರಿಮನೆ ಎಲ್ಲಿ ಅಂತ ಕೇಳಿದ್ವಿ, ಹೇಳಿದ್ರು. ಸರಿ, ಏನ್ ವಿಷಯ? ಯಾಕೆ ಬ್ರೋ ನೀವು ಅನಿತಾ ಜೊತೆ ಮಾತಾಡ್ತಿಲ್ವಂತೆ? ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ ಬ್ರೋ. ಅಪ್ಸೆಟ್ ಆಗಿದ್ದಾಳ? ನಾನ್ ಮಾತಾಡಿಲ್ಲ ಅಂದ್ರೆ ಅವಳ್ಯಾಕೆ ಅಪ್ಸೆಟ್ ಆಗ್ಬೇಕು? ಏನ್ ಬ್ರೋ 24 ಗಂಟೆ ಚೆನ್ನಾಗಿ ಫೋನಲ್ಲಿ ಮಾತಾಡಿ ಲವ್ ಮಾಡಿ ಈಗ ಫೋನ್ ಪಿಕ್ ಮಾಡ್ತಾ ಇಲ್ವಂತ ನೀವು? ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿಲ್ವಂತೆ. ಅವಳು ಯಾಕೆ ಅಪ್ಸೆಟ್ ಆಗ್ಬೇಕು ಅಂತ ಕೇಳ್ತಿದೆಯಲ್ಲ ಬ್ರೋ? ನಾನು ಅವಳು ಲವ್ ಮಾಡ್ತಿಲ್ಲ ಕಣ್ರೋ, ಅದನ್ನ ಅವಳಿಗೂ ಹೇಳಿದೀನಿ, ಆದ್ರೆ ಅವಳು ಅರ್ಥ ಮಾಡ್ಕೋತಿಲ್ಲ. ಏನ್ ಬ್ರೋ ಈಗ ಹೇಳ್ತಾ ಇದೀರಾ? ಹಿಂಗೆ ಹೇಳ್ಬೇಕು. ಯಾರು ಇವರೆಲ್ಲ? ಕಂಟಿ, ಅದೇ ಅನಿತಾ ಇದ್ದಾಳಲ್ಲ, ಅವಳ ಫ್ರೆಂಡ್ಸ್ ಇವರೆಲ್ಲ. ಬ್ರೋ ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ, ಅಳ್ತಿದ್ದಾಳೆ. ಬ್ರೋ ಅವಳನ್ನ ನೋಡಕ್ ಆಗ್ತಿಲ್ಲ ಬ್ರೋ, ಅದಕ್ಕೆ ನಿಮ್ಮನ್ನ ನೋಡೋಣ ಅಂತ ಬಂದ್ವಿ. ಏಯ್, ಅದಕ್ಕೆ ನಾನೇನ್ ಬ್ರೋ ಮಾಡ್ಲಿ? ಏನ್ ಬ್ರೋ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಲವ್ ಮಾಡಿ ಮೋಸ ಮಾಡೋದ್ ಸರಿನಾ? ಏಯ್, ಲವ್ ಗಿವ್ ಎಂತದೂ ಇಲ್ಲ. ಈ ಹೇಳೋದ್ ನೋಡಿದ್ರೆ ನಾನೇನೋ ತುಂಬಾ ವರ್ಷದಿಂದ ಅವಳ ಜೊತೆ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಮಾತಾಡ್ಕೊಂಡಿದ್ದೆ ಅನ್ನೋ ತರ ಹೇಳ್ತಿದಾರಲ್ಲ. 2 ವಾರದಿಂದ ಅವಳನ್ನ ಗೊತ್ತಿರೋದು, ಸುಮ್ನೆ ಮಾತಾಡ್ತಿದ್ದೆ ಅಷ್ಟೇ. ಸುಮ್ನೆ ಮಾತಾಡ್ತ್ರ? ಏನ್ರು ಇವ್ರು ಹಿಂಗ್ ಹೇಳ್ತಿದಾರೆ? ನೋಡಿ, ಮೊದ್ಲಿಂದ ಹೊರಡಿ, ಈ ತರ ಮನೆ ಹತ್ರ ಎಲ್ಲ ಬರ್ಬಾರ್ದು, ಆಯ್ತಾ? ಏನ್ ಬ್ರೋ ಆಗ ಲವರ್ ತರ ಮಾತಾಡಿ ಸುಮ್ನೆ ಮಾತಾಡ್ದೆ ಅಂದ್ರೆ ಹೇಗೆ? ಏಯ್, ನಿಮ್ ಲವ್ ಅಂದ್ರೆ ಏನು ಅಂತ ಗೊತ್ತೇನ್ರಾ? ಹರಿ, ಚಿಕ್ಕ ಹುಡುಗರು ಬಿಡ. ಏಯ್, ನೋಡ ಮತ್ತೆ ಚಿಕ್ಕ ಹುಡುಗರಂತೆ. ಚಿಕ್ಕ ಹುಡುಗರು ಏನ್ ಚಿಕ್ಕ ಹುಡುಗರು? ನಾನು ಸುಮ್ಮನೆ ಮಾತಾಡಿದೀನಿ ಅಷ್ಟೇ. ಹೆಂಗ್ ಮಾತಾಡ್ತಿದ್ರು ನೋಡು ಬ್ರೋ. ಫೋನಲ್ಲಿ ರಾತ್ರಿ ಎಲ್ಲ ಮಾತಾಡೋದನ್ನ ನಾನೇ ನೋಡಿದೀನಿ. ಬರೀ ಫ್ರೆಂಡ್ಸ್ ಆದ್ರೆ ಅಷ್ಟೆಲ್ಲ ಮಾತಾಡ್ತಾರ? ಏಯ್, ನಾನೇನೋ ಮಾತಾಡ್ತಾರೆ, ಅವಳೇನೋ ಬೇರೆ ತಿಳ್ಕೊಂಡಿದ್ದಾಳೆ. ಅವಳು ಖುಷಿಯಿಂದ ಮಾತಾಡ್ತಿದ್ಲು, ನಾನು ಖುಷಿಯಿಂದ ಮಾತಾಡ್ತಿದ್ದೆ ಅಷ್ಟೇ. ಅವಳ ಮಾತನ್ನ ನಂಬ್ಕೊಂಡು ನೀವೆಲ್ಲ ಮನೆವರೆಗೂ ಉಳ್ಕೊಂಡ್ ಬಂದಿದ್ದೀರಲ್ಲ ಬ್ರೋ. ಅವಳು ತುಂಬಾ ಸೆನ್ಸಿಟಿವ್, ಒಂದ್ಸತಿ ಫೋನ್ ಮಾಡಿ ಮಾತಾಡಿ ಬ್ರೋ. ನಿಮ್ ಕೈಲಿ ಫೋನ್ ಮಾಡಿಸ್ತೀವಿ ಅಂತ ನಾವು ಅನಿತಾಗ ಹೇಳ್ಬಿಟ್ಟು ಬಂದಿದೀವಿ. ಏನ ಫೋನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ಯಾ? ಬ್ರೋ ಅವಳು ನಮ್ಮ ಮಾತೆ ಕೇಳ್ತಿಲ್ಲ, ಒಂದೇ ಸಮ ಅಳ್ತಿದ್ದಾಳೆ. ಪ್ಲೀಸ್ ಒಂದ್ಸತಿ ಫೋನ್ ಮಾಡಿ ಮಾತಾಡಿ ಬ್ರೋ. ಸರಿ, ಹೇಳಾಯ್ತಲ್ಲ, ನಾನು ಮಾಡ್ತೀನಿ, ಹೊರಡಿ. ನನ್ನ ಎದುರಿಗೆ ಫೋನ್ ಮಾಡಿ ಬ್ರೋ. ನಾನು ಮಾತಾಡ್ತೀನಿ, ಇವಾಗ ನೀವು ಹೊರಡಿ. ಓ ಮಾಡ್ತಾನೆ, ಅದನ್ನ ನಾವು ನೋಡ್ಕೋತೀವಿ, ಹೊರಡಿ ಇವಾಗ. ಕಂಟಿ, ಯಾರ ಇವರೆಲ್ಲ? ಅವಳ ಹತ್ಲಂತೆ, ಇವ್ರಿಗೆ ತಡ್ಕೊಳಕ್ ಆಗ್ಲಿಲ್ವಂತೆ, ಅದಕ್ಕೆ ಉಳ್ಕೊಂಡು ಮನೆಯವ್ರಿಗೂ ಮಾತಾಡಕ್ಕೆ ಅಂತ ಬಂದ್ರಂತೆ. ನಾನೇನೋ ಫ್ರೆಂಡು ಅಂತ ಮಾತಾಡಿದೆ ಅಷ್ಟೇ ಕಣೋ. ಇವಳು ನೋಡಿದ್ರೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾಳು. ಏನ್ ಹುಡುಗಿನೋ ಏನಪ್ಪ. ಆದ್ರೂ ಹುಡುಗಿಗೆ ಸ್ವಲ್ಪ ಟೇಸ್ಟ್ ಅನ್ನೋದೇ ಇಲ್ಲ ರೀ. ಹೋಗಿ ಹೋಗಿ ನಿನ್ನ ಇಷ್ಟಪಡ್ತಾರಲ್ಲ. ಸುಮ್ಮನೆ ಇದ್ರೆ ಸರಿ, ಇಷ್ಟ ಅಂತ ಇಷ್ಟ, ನನ್ ಕಷ್ಟ ನನಗೆ. ಸೊ ಕಂಟಿ, ಇಷ್ಟೆಲ್ಲ ಆಗತ್ತೆ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ ಕಣ. ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾ ಇದ್ದಾಳೆ, ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾಳೆ, ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದೀನಿ. ನಾನು ನಿಂಗೆ ಅವತ್ತೇ ಹೇಳ್ದೆ ರೀ, ಇದೆಲ್ಲ ಸರಿ ಹೋಗಲ್ಲ, ಎಲ್ಲ ನೀನ್ ಅನ್ಕೊಂಡಾಗ ಆಗಲ್ಲ ಅಂತ. ಡೈರೆಕ್ಟ್ ಆಗಿ ಅವ್ರ ಹತ್ರ ಹೋಗಿ ಏನಿದೆಯೋ ಅದನ್ನ ಹೇಳು. ಆ ಹುಡುಗಿಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣ. ಹೇಗಾದ್ರೂ ಹೇಳು ರೀ, ಇಲ್ಲ ಅಂದ್ರೆ ನಿನ್ ಕುತ್ತಿಗೆಗೆ ಬರೋದು. ಇದೇನೋ ಹಿಂಗಾಗೋಯ್ತು. ಆ ಹುಡುಗಿ ಹತ್ರ ನಾನು ಅಡ್ವಾಂಟೇಜ್ ತಗೋಬೇಕು ಅಂತ ಹಿಂಗೆಲ್ಲ ಮಾಡಿಲ್ಲ ಕಣ ನಾನು. ಹುಡುಗಿರ್ ಮನ್ಸೆ ಹಾಗೆ, ಮನ್ಸಿಗೆಲ್ಲಾನು ಬೇಗ ತಗೋತಾರೆ. ನಾನು ಹೇಳಿದ್ನ ನೀನ್ ಯಾವತ್ತಾದ್ರು ಕೇಳಿದ್ಯಾ? ಇಲ್ಲ ಕೊಡು, ಹಿಂಗ್ ಮಾಡಿದ್ರೆ ಅದಕ್ಕೆ ಪೊಸೆಸಿವ್ ಆಗ್ತಾರೆ, ಆಗ ನಿನ್ ಮೇಲೆ ಲವ್ ಆಗುತ್ತೆ ಅಂತ ಹೇಳ್ದೆ. ಈಗ ಅದಕ್ಕೆ ಗಾಯ್ತಾ ನಿನ್ ಮೇಲೆ ಲವ್? ದೊಡ್ಡ ಲೂಸ್ ನೀನು. ಏಯ್, ಇವಾಗ ಏನ್ ಮಾಡ್ಲು ಅದನ್ನ ಹೇಳು. ನೇರವಾಗಿ ಹೋಗಿ ಮಾತಾಡ್ಸಿ ಅರ್ಥ ಮಾಡ್ಸು ಅಷ್ಟೇ, ಬೇರೆ ಏನು ಮಾಡಕ್ ಆಗಲ್ಲ. ಹೋಗಿ ನೋಡು. ಇದು ಹೋಗ್ತೀನಿ ಅಂತ ಹೇಳಿ ಹೋಗ್ಲಿಲ್ಲ.
ಇಷ್ಟೊತ್ತಾಯ್ತು ಮನೆಗಾದ್ರೂ ಬಸ್ತಾಳ. ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಯ್ಯೋ ಓದ್ತಾಳೆ ಬಿಡು, ಎಲ್ಲೋ ಹೋಗಿರ್ತಾಳೆ. ಒಂದ್ ನಿಮಿಷ ಇರು, ಫೋನ್ ಮಾಡ್ತೀನಿ. ಮಾಡು. ಅಲ್ಲಣ್ಣ ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ತಾನೇ ನಾವು ಸಮಾಧಾನವಾಗಿರೋಕ್ಕಾಗತ್ತೆ. ಹೋಗ್ಲಿ ಇರು. ಏನಾಯ್ತಣ್ಣ? ಫೋನ್ ರಿಸೀವ್ ಮಾಡ್ತಿಲ್ಲ ಕಣಮ್ಮ. ಇವಳು ಏನೋ ಮೆಟ್ಕೊಂಡಿದ್ದೇಣ, ಅದಕ್ಕೆ ಹಿಂಗ್ ಕಾಡ್ತಿದ್ದಾಳೆ. ತಾಯಿ ಮನೆಗ್ ಬಂದ್ಮೇಲೆ ಮನೇಲಿ ಇರ್ಬೇಕು, ಅದನ್ ಬಿಟ್ಟು ಇವಳು ಇಷ್ಟ ಬಂದ್ ಕಡೆ ಸುತ್ಕೊಂಡ್ ಬರ್ತಾಳೆ. ಬರ್ಲಿ ಇವತ್ತು ಅವಳು ಮಾಡ್ತೀನಿ. ಕಾತ್ಯಾಯನಿ, ಸ್ವಲ್ಪ ಸಮಾಧಾನದಿಂದ ಇರು. ಪಾರ್ಟಿ ಬರ್ಲಿ, ವಿಚಾರಿಸೋಣ. ಸಮಾಧಾನವಾಗಿದ್ರೆ ಅವಳ ಉತ್ತರ ಏನಿರುತ್ತೆ ಅಂತ ನೋಡ್ತಿಲ್ಲಣ್ಣ. ಬಿಸಿ ಮುಟ್ಟಿಸಿದ್ರೇನೆ ಅವ್ಳು ಸರಿಯಾಗಿ ಉತ್ತರ ಕೊಡು. ನೋಡು ಕಾತ್ಯಾಯನಿ, ಈಗಿನ ಮಕ್ಕಳಿಗೆ ಹೊಡೆದು ಬಡ್ದು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಮಾತು ಬೆಣ್ಣಿನಲ್ಲಿ ಕೂದಲು ತೆಗ್ದಂಗಿರ್ಬೇಕು. ಇವತ್ತು ಅವಳು ಬರ್ಲಿ, ಮೂಲೆಯಲ್ಲಿರೋ ತಗೊಂಡು ನಾನು ಬಾರಿಸ್ತೀನಿ. ಏಯ್, ಎಲ್ಲೇ ಹೋಗಿದೆ ನೀನು ಇಷ್ಟೊತ್ತು? ಎಷ್ಟೊತ್ತಿಂದ ಫೋನ್ ಮಾಡ್ತಿದೀವಿ, ಫೋನ್ ತೆಗಿಯಕ್ಕಾಗಲ್ವ ನಿನ್ಗೆ? ಅದ ಕಣಮ್ಮ ಭಾರತಿ, ಎಲ್ಲಾರ ಹೋಗ್ಬೇಕಾದ್ರೆ ದೊಡ್ಡವ್ರ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಾನೆ. ಹೇಳಕ್ಕೆ ಹೋಗ್ಬಿಟ್ರೆ ನಮಗ್ ಗಾಬರಿ ಆಗೋದಿಲ್ವಾ? ಅಯ್ಯೋ ಮಾವ, ಇಲ್ಲೇ ವಾಕ್ ಹೋಗಿದ್ದೆ, ಫೋನ್ ಮನೇಲೆ ಇಟ್ಟೋಗಿದ್ದೆ. ಅದಕ್ಕೆ ಯಾಕೆ ನೀವಿಬ್ರು ಏನೋ ಆಗೋಯ್ತು ಅನ್ನೋ ತರ ಆಡ್ತಿದ್ದೀರಾ? ಅಯ್ಯೋ, ಏನಮ್ಮ ನೀನು ಇಷ್ಟು ಚಿಕ್ಕವಳಾಗಿ ದೊಡ್ಡವ್ರ ಮುಂದೆ ಹಿಂಗ್ ಮಾತಾಡ್ತಾ ಇದ್ಯಾ? ಹಂಗಾರೆ ನಾವು ಕೇಳೋದೇ ತಪ್ಪ ನಿನ್ನ ಹತ್ರ? ನಮ್ಗೇನ್ ಮರ್ಯಾದೆನೇ ಇಲ್ವಾ? ನನಗೂ ಹಾಗೆ ಅನಿಸ್ತಿದೆ ಅಣ್ಣ. ಇವಳು ಇಷ್ಟ ಬಂದಂಗ್ ಬಿಟ್ಬಿಟ್ರೆ ನಾವ್ ಸರಿ. ನಾವ್ ಏನು ಇವಳನ್ನ ಕೇಳ್ಬಾರ್ದು. ಇವಳು ಯಾವಾಗ ಮನೆಗ್ ಬಂದ್ರು ಕೇಳ್ಬಾರ್ದು, ಒಬ್ಳೆ ಬಂದ್ರು ಕೇಳ್ಬಾರ್ದು, ಇಲ್ಲಿ ಬಂದು ಅವಳು ಇಷ್ಟ ಬಂದ ಕಡೆ ಹೋಗ್ ಬಂದ್ರು ನಾವ್ ಕೇಳ್ಬಾರ್ದು ಅಲ್ವೇನೆ? ನೀ ಸುಮ್ನೆ ಇರೋಣ. ಇವಳು ಬೇಜಾರ್ ಮಾಡ್ಕೋತಾಳೆ ಅಂತ ನನ್ನ ಸುಮ್ನೆ ಇರ್ಸಿದೆ ಹಿಂಗೆಲ್ಲ ಆಗಿರೋದು. ನಿಜ ಹೇಳ, ನಾನ್ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನಾನ್ ಏನೇ ಕೇಳಿದ್ರು ಉಡಾಫೆ ಉತ್ತರ ಕೊಡ್ತೀಯ. ನಿಜ ಹೇಳೆ, ನೀನ್ ಇಲ್ಲಿಗೆ ಸುಮ್ನೆ ಬಂದಿದ್ಯೋ ಇಲ್ಲ ನಿನ್ ಗಂಡನ ಮನೇಲಿ ಏನಾದ್ರು ಅವಂಕ ಮಾಡ್ಕೊಂಡ್ ಬಂದಿದ್ಯೋ? ಏನಮ್ಮ ನೀನು ಮಾತೆತ್ತಿದ್ರೆ ಬರೀ ಕೆಟ್ಟದ್ದೇ ಮಾತಾಡ್ತೀಯ. ಈಗೇನು ನಾನು ಈ ಮನೇಲಿ ಇದ್ರೆ ತಾನೇ ನಿನಗ್ ಸಮಸ್ಯೆ? ಇರಲ್ಲ ಬಿಡು, ಹೋಗ್ತೀನಿ. ಅಯ್ಯೋ, ಈ ಪಾತಿ ಆಗ ಏನಾಗಿದೆ ಅಣ್ಣ ಇವಳಿಗೆ? ಯಾಕೆ ಹೇಳ್ತಿದ್ದಾಳೆ? ಎತ್ತರ ಸಂಘಗಳಿಗೆ ಅರ್ಥನೇ ಆಗ್ತಿಲ್ವಲ್ಲ. ಕಾತ್ಯಾಯನಿ, ಸಮಾಧಾನ ಮಾಡ್ಕೋ. ಈ ಸಮಾಧಾನ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀನಿ ನೋಡಿ ಹೇಗ್ ಮಾಡ್ತಾಳೆ ಅಂತ. ಏನೇ ಮಾತಾಡಿದ್ರು ಕೋಪ ಮಾಡ್ಕೋತಾಳೆ. ನಾನು ಯಾರು ಹೆಂಗ್ ಹೇಳು? ಪಾತಿ ಯಾವ ಜನರ ಶತ್ರು ಆಗಿದ್ದು, ಈ ಜನರ ಸೇರ್ ತಿಸ್ಕೊಳ್ಳೋದಕ್ಕೆ ಅಂತಾನೆ ನನ್ನ ಹೊಟ್ಟೆಲ್ ಹುಟ್ಟಿದಾಳೆ. ಕರೀತಿರೋದ್ ಕೇಳಿಸ್ತಿಲ್ವೇನೆ? ಏ ಭಾರತಿ, ಭಾರತಿ, ಎಷ್ಟು ಕೂಗಿದ್ರು ಕೇಳಲ್ಲ ಅವಳಿಗೆ. ಕಾತ್ಯಾಯನಿ, ಏನಕ್ಕಮ್ಮ ಇಷ್ಟೊಂದು ಜೋರ ಕೂಕೋತಾ ಇದೆಯಾ? ಸ್ವಲ್ಪ ನಿಧಾನ. ಅಣ್ಣ, ಎಷ್ಟೊಂದು ಜೋರಾಗಿ ಕಿರ್ಚ್ಕೊಂಡ್ರೆ ಅವ್ಳು ಕೇಳಿಸ್ತಿಲ್ಲ, ಇನ್ ನಿಧಾನವಾಗಿ ಮಾತಾಡಿದ್ರೆ ಅವ್ಳು ಕೇಳಿಸುತ್ತಾ? ಕಾತ್ಯಾಯನಿ, ಭಾರತಿ ಈಗಾಗ್ಲೇ ಬೇಜಾರಲ್ಲಿದ್ದಾಳೆ. ನೀನ್ ಮತ್ತೆ ಮತ್ತೆ ಮಾತಾಡಿ ಅವಳನ್ನ ಬೇಜಾರು ಮಾಡ್ಬೇಡ. ಸ್ವಲ್ಪ ಕಾಯಣ, ತಾಳ್ಮೆಯಿಂದ ಇರು. ಏನಾಯ್ತು ಎಂತ ಆಯ್ತು ಅಂತ ಅವಳು ಎಲ್ಲ ಹೇಳ್ತಾಳೆ. ಅಣ್ಣ, ನನ್ ತಾಳ್ಮೆ ಎಲ್ಲ ಊರು ಕೆರಿ ಕುಚ್ಕೊಂಡು ಹೋಗ್ತಿದೆ. ಇನ್ಮೇಲೆ ಏನಿದು ಬಾಯಿ ಮಾತಾಡಲ್ಲ, ನನ್ ಕೈ ಮಾತಾಡುತ್ತೆ. ಬಂದೇ ಇರು. ಪಾತಿ, 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 ಪಾತಿ. ಅಣ್ಣ, ಅಣ್ಣ, ಪಾತಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ, ಸರಿಯಾಗಿ ನೋಡು, ರೂಮಲ್ಲಿ ಇರ್ಬೇಕು. ಬಾತ್ರೂಮ್ ಎಲ್ಲ ಹುಡುಕಾಡ್ತೇನ, ಅಲ್ಲೆಲ್ಲೂ ಕಾಣಿಸ್ತಿಲ್ಲ. ಎಲ್ಲೂ ಕಾಣಿಸ್ತಿಲ್ವಾ? ಗುಡ್ ಕೆಲಸ ಮಾಡು. ನಾನು ಇದ್ರಲ್ಲಿ ನೋಡ್ತೀನಿ, ನೀನು ಆಚೆ ಕಡೆ ಎಲ್ಲಾರ ನೋಡು. ಸರಿ ಅಣ್ಣ. ಪಾತಿ, ಪಾತಿ, ಪಾತಿ. ಅಯ್ಯೋ ಶಿವನೇ. ಅಣ್ಣ, ಭಾರತಿ, ಅಣ್ಣ ಹೊರಗಡೆ ಎಲ್ಲೂ ಕಾಣಿಸ್ತಿಲ್ಲ ಅಣ್ಣ. ಎಲ್ಲೂ ಎಲ್ಲೂ ಇಲ್ವಲ್ಲಪ್ಪ. ಅಯ್ಯೋ ದೇವ್ರೆ, ಏನಣ್ಣ ಮಾಡೋದೀಗ? ಅಣ್ಣ, ನೋಡ್ತೇಳಣ್ಣ, ನೋಡ್ತೇಳ ದುರಾಕಾರಣ. ಅಷ್ಟೆಲ್ಲ ಬೈ ಬುದ್ಧಿ ಹೇಳಿದೀನಿ, ಮತ್ತೇನು ಹಾಗೆ ಮಾಡ್ತಿದ್ದಾಳೆ. ಅಯ್ಯೋ, ಅವೆಲ್ಲ ಆಮೇಲೆ ಯೋಚನೆ ಮಾಡೋಣಮ್ಮ. ಮೊದಲು ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನೋಡೋಣ. ನಾನು ಈ ಮನೇಲಿ ಇದ್ರೆ ತಾನೇ ನಿನಗೆ ಸಮಸ್ಯೆ? ಇರಲ್ಲ ಬಿಡು, ಹೋಗ್ತೀನಿ. ಅಣ್ಣ, ನನ್ಗೆ ಯಾಕೋ ಮುತ್ತು ನೋಡಕ್ಕೆ ಹೋಗಿದ್ದಾಳೆ ಅನ್ಸುತ್ತೆ. ಇವತ್ತೇನ್ ನೋಡ್ತೀನಿ ನೋಡು. 7 ವರ್ಷ ಅಲ್ಲ, 7 ಜನ್ಮಕ್ಕೂ ನೆನ್ಪಿಟ್ಕೋಬೇಕು. ಹಾಗೆ ಗ್ರಾಚಾರ ಬಿಡುತ್ತೀನಿ. ಮುದ್ದಣ್ಣ, ನಂಗೆ ಹೊಟ್ಟೆ ಹಶ್ವಣ್ಣ. ಬಂದೇ ಇರೋ. ಬಿಟ್ರೆ ನಮ್ನೆ ತಿನ್ನೋ ನಡ್ಸಿದಿಲ್ಲ. ಫಸ್ಟ್ ತಲೆ ತುಂಬಿಸ್ಕೊ, ಆಮೇಲೆ ಹೊಟ್ಟೆ ತುಂಬಿಸ್ಕೊಡಿ. ಅಣ್ಣ, ನಂಗೆ ಹಶು ಅಂದ್ರೆ ನಿನ್ ತಮಾಷೆಣ. ಓದಣ, ನೀನಂತೇನು ತಂದ್ಕೊಡಲ್ಲ. ಅತ್ತೆ ಅಲ್ವಾ ಅದು? ಶಿವಪ್ಪ ಅಂದ್ರು ತಯಾರ ಮಾಡಿದೆ. ಮನೆ ಹಾಳ್ರು, ಮನೆ ಹಾಳು ಕೆಲಸ ಮಾಡಿ ಮನೆ
ಬಂದ ನೋಡ್. ಏನಾಯ್ತಾಟಿ? ಏನಾಯ್ತಾ? ಆ ಏನು ಗೊತ್ತೇ ಇಲ್ಲ ಇವಳಿಗೆ. ಮೊಳ್ಳಿ ಹಂಗ್ ಮಾತಾಡ್ತಾಳೆ ನೋಡು. ಏನ್ ಹೇಳ್ತಿದ್ದೀರಾ? ಇಲ್ಲಿ ಬಂದ್ ಏನಾದ್ರು ಒಂದ್ ಕ್ಯಾಸೆ ತೆಗಿಲಿಲ್ಲ ಅಂದ್ರೆ ತಿಂದಿದ್ ಅರಗಲ್ವಾ ನಿಮ್ಗೆ? ಹ್ಞೂ ಕಣಪ್ಪ, ಅರ್ಗಸ್ಕೊಳಕ್ಕೆ ಇಲ್ಲಿ ಬಂದಿರೋದು. ನನ್ ತಲೆ ಏನಾದ್ರು ಕೆಡ್ಸಿದ್ರು ಒಬ್ಬೊಬ್ಬರನ್ನ ಸುಮ್ನೆ ಅಂತ ಬಿಡೋದಿಲ್ಲ ನಾನು. ಎಲ್ಲೋ ನನ್ ಮಗಳು? ಖರ್ಚೇನಿ ಇವ್ರ ಹತ್ರ ಏನ್ ಮಾತಾಡ್ತಾ ಇದೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ಮುತ್ತು ಮೇಲೆ ಕಿಡ್ನಾಪ್ ಕೇಸ್ ಹಾಕಿ ಜೈಲ್ ಒಳಗಡೆ ಕೂರ್ಸಿ ಮುತ್ತೆ ಮುರಿಯ ಬಿಟ್ರೆ ಸರಿಯಾಗುತ್ತೆ. ನೋಡಪ್ಪ ಅತ್ತೆ, ಏನ್ ಮಾತಾಡ್ತಿದ್ದೀರಾ ನೀವು? ಏನಯ್ಯ ದೊಡ್ಡ ಮನುಷ್ಯ, ಏನು ಗೊತ್ತೇ ಇಲ್ವಾ ನಿನಗೆ? ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ, ಮಾತ್ ನೋಡಿದ್ರೆ ಬೆಣ್ಣೆ ಬೆಣ್ಣೆಂಗೆ. ಏನು ಗೊತ್ತಿಲ್ಲ ನಿನಗೆ? ಅಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅಷ್ಟಕ್ಕೂ ಉತ್ತರಣ ಏನ್ ಮಾಡಿದ್ರು? ಏನ್ ಮಾಡದ್ನ? ಮದ್ವೆ ಆಗಿರೋ ಹುಡುಗಿರ ತಲೆ ಕೆಸಿ ಮನೆ ಕರ್ಸ್ಕೊಂಡವನೆಲ್ಲ ನೀವ್ ಉದ್ದಾರ ಆಗ್ತೀರಾ? ಏನ್ ಮಾತಾಡ್ತಿದ್ರ ನೀವು? ಏ ಜಾಸ್ತಿ ಮಾತಾಡ್ಬೇಡ. ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೋ. ನಾಟಕ ಆಡ್ತಾನೆ ನಾಟಕರ. ನನ್ ಮಗಳು ಮದ್ವೆ ಆದ್ಮೇಲೂ ಮುತ್ತು ಮಾವ ಅನ್ನೋ ಜಪ ಮಾಡೋಂಗ್ ಮಾಡಿ ಅವಳ ಕರ್ಕೊಂಡ್ ಒಳಗಡೆ ಇಟ್ಕೊಂಡಿದ್ದಿಲ್ಲ. ಕರಿ ಆಚೆ. ಏನ್ ಮಾತಾಡ್ತಿದ್ರ ನೀವು? ನಿಮ್ ಮಗಳು ನಮ್ಮನೆಗೆ ಯಾಕೆ ಬರ್ತಾಳೆ? ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬೇಡಿ. ನಿಮ್ ಮಗಳನ್ನ ನಿಮ್ಮನೆ ಇಟ್ಕೋಬೇಕಾದ್ರೆ ನಿಮ್ ಜವಾಬ್ದಾರಿ. ಅಸನ್ ಬಿಟ್ಟು ನಮ್ಮನೆ ಮುಂದೆ ಬಂದ್ ಜಗಳ ಮಾಡಿದ್ರೆ ನಿಮ್ಗೆ ಜಗಳ ಮಾಡಕ್ಕೆ ಒಂದ್ ನೆಪ ಬೇಕು. ಅದಕ್ಕೆ ಇಲ್ಲಿ ಬಂದು ಅಣ್ಣನ ಮೇಲೆ ಸುಮ್ನೆ ಆರೋಪ ಮಾಡ್ತಾ ಇದೀರಾ ನೋಡಿ. ನಾನ್ ಸುಮ್ನೆ ಇರಲ್ಲ. ಆಮೇಲೆ ನೀವು ಬಾಯಿ ಬಂದಂಗ್ ಮಾತಾಡ್ತಿದ್ರೆ ಕಾನೂನು ನಮಗೂ ಗೊತ್ತಿದೆ. ಕಾನೂನು ಗೊತ್ತಿದ್ಯಾ? ಏನ್ ನಮಗ್ ಗೊತ್ತಿದೆ? ಅದೆಷ್ಟು ಮಾತಾಡ್ತೀಯ ನೀನು? ಅದೇ ಬಸ್ ಹಾಕೊಂಡಿ ಮನೆಗೆ. ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ಅಂತಾನೆ ನಿಂತವ್ರೆ ಈ ಮುತ್ತು. ನೋಡ್ರ, ರಾತ್ರಿ ಒಳಗಡೆ ನನ್ ಮಗಳ್ ನನ್ ಮನೆಗ್ ಬರ್ಲಿಲ್ಲ, ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇನ್ನೆಲ್ಲ ಜೀವನನ ಬಿಡಲ್ಲ ಕಣ್ರ ನಿಮ್ಮನ್ನ. ಇದ್ಯಾವ್ದು ಇದು ಹೊಸ ಕತೆ? ಅವ್ರಿಗೆಲ್ಲ ಮಾಡಕ್ ಬೇರೆ ಕೆಲ್ಸ ಎಲ್ಲ ತಪ್ಪಾಯ್ತು ಅಂದಾಗ ಮಾತಾಡ್ತಾರೆ ಅಣ್ಣ. ಅಣ್ಣ ಏನು ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡ ಅಣ್ಣ. ಹೌದಣ್ಣ, ಅವ್ರೇನು ಅಂತ ನಿನ್ಗೆ ಗೊತ್ತಲ್ವಾ? ಅವ್ರ ಮಾತಿಗೆಲ್ಲ ನೀನು ಯೋಚನೆ ಮಾಡ್ಬೇಡ. ಅಯ್ಯೋ, ನನ್ ಯೋಚನೆ ಅವ್ರು ಬಂದು ಜಗಳ ಮಾಡಿದ್ರು ಅಂತಾಗ್ಲಿ ಅಥವಾ ಬೈದ್ರು ಅಂತಾಗ್ಲಿ ಅಲ್ಲ ಕಣ. ಆರ್ತಿ ಎಲ್ಲೋಗಿದ್ದಾಳೆ ಅಂತ. ಅಣ್ಣ, ಭಾರತಿ ಇಲ್ಲಿಗೆ ಬಂದಿದ್ರೆ ನಮಗ್ ಗೊತ್ತಾಗ್ತಿರ್ಲಿಲ್ವಾ? ಅದು ನಿಜಾನೇ. ಆದ್ರೆ ಭಾರತಿ ನಮ್ಮನೆಗ್ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಇಲ್ಲಿಗೆ ಬರ್ತಾ ಇದ್ಲು. ಬರೀ ಇಷ್ಟೊಂದು ಟೆನ್ಷನ್ ಆಗಿದ್ದಾರೆ ಅಲ್ಲ. ಅವ್ರು ಖಡಾಖಂಡಿತವಾಗಿ ಭಾರತಿ ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳ್ತಿದಾರೆ ಅಂದ್ರೆ ಅವ್ರು ಇಲ್ಲೇ ಎಲ್ಲಾದ್ರೂ ಇರ್ಬೋದಾ? ಕೆಲ್ಸ ಮಾಡಿ ಚಂದ್ರ, ನಿನ್ ಮನೆಯಲ್ಲ ಹುಡ್ಕಮ್ಮ. ಹರಿ ಹಿಂದೆ ನೋಡು, ನೀವುಗಳು ಹೊರಗಡೆ ನೋಡ್ರ. ಸರಿ ಭಾರತಿ, ಯಾಕೆ ಹೇಳ್ತಿದ್ಯಾ ಭಾರತಿ? ಏನಾಯ್ತಮ್ಮ? ಏನು ಅಂತ ಹೇಳಿ ಮಾವ. ಮೊದಲೆಲ್ಲ ನನಗ್ ನೋವಾದ್ರೆ ನಿಮ್ಗಳ ಹತ್ರ ಓಡ್ ಬರ್ತಿದ್ದೆ, ನನ್ ಮನ್ಸಿಗೆ ಸಮಾಧಾನ ಆಗ್ತಿತ್ತು. ಆದ್ರೆ ಈಗ ನನಗ್ ನೋವಾದ್ರೆ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಭಾರತಿ ಹಾಗೆ ಹೇಳ್ತಿದ್ಯಾ? ಹೆಂಗೆ ನಿನ್ ಗಂಡ ಇದ್ದಾನಲ್ವಾ ಭಾರತಿ? ಯಾರಿದ್ರು ನೀವಿದ್ದಾಗ ಆಗಲ್ವಲ್ಲ ಮಾವ. ಸರಿ, ಮೊದ್ಲು ನೀನ್ ಸಮಾಧಾನ ಮಾಡ್ಕೊ, ಕಣ್ಣೀರ್ ಉಳಿಸ್ಕೊ. ಮನೆ ಒಳಗ್ ಬಾ ಭಾರತಿ, ಬಾ ಒಳಗ್ ಬಾ. ಆ ಭಾರತಿ ಅಲ್ಲೆಲ್ಲೂ ಕಾಣಿಸ್ತಿಲ್ಲ. ಭಾರತಿ, ನೀನ್ ಎಲ್ಲಿದ್ಯಾ? ಅಣ್ಣ, ಭಾರತಿ ಎಲ್ಲಿದ್ಲು? ಹಿತ್ಲು ಬಾಗ್ಲಿದ್ಯಲ್ಲ, ಅಲ್ಲಿದ್ಲು. ಅಲ್ಲೇನ್ ಮಾಡ್ತಿದ್ದೆ ನೀನು? ಅಷ್ಟೇ, ಮತ್ತೆ ದೊಡ್ಡಪ್ಪ ಬಂದು ಬಾಯಿ ಬಂದಾಗ ಬೈತಾರೆ. ಅಣ್ಣನ ಮೇಲೆ ಕಿಡ್ನಾಪ್ ಕೇಸ್ ಹಾಕ್ತೀನಿ ಅಂತಾರೆ. ನೀನ್ ನೋಡಿದ್ರೆ ನಮ್ಮನೆಗೆ ಬಂದು ನಮ್ಗೆ ಗೊತ್ತಿರೋದಕ್ಕೆ ಬಚ್ಚಿಡ್ಕೊಂಡು ಕೂತಿದ್ದ. ಹೊರಗ್ ಬಂದಿದ್ಯಾ, ಮನೇಲಿ ಹೇಳ್ಬಿಟ್ಟು ಬರ್ಬೇಕು ತಾನೆ. ಮತ್ತೆ ದೊಡ್ಡಪ್ಪ ಬಂದು ಎಷ್ಟು ದೊಡ್ಡ ಸಿಂಕ್ ಕ್ರಿಯೇಟ್ ಮಾಡೋದ್ರು ಗೊತ್ತಾ? ಎಲ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಹೊರಗಡೆ ಏನಾಯ್ತು ಅಂತ ವಾದ ಮಾಡೋಕ್ಕಿಂತ ಭಾರತಿ ಮನ್ಸಲ್ಲಿ ಏನ್ ನೋವಿದೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಭಾರತಿ ಮೊದ್ಲು ನೀನ್ ಸಮಾಧಾನ ಮಾಡ್ಕೊ. ಅಲ್ಲ, ನೀನ್ ಈ ತರ ಅಳ್ತಾನೆ ಇದ್ರೆ ನನಗೆ ಏನ್ ಅರ್ಥ ಆಗತ್ತೆ? ಏನಾಯ್ತು ಅಂತನಾದ್ರೂ ಹೇಳ್ತೀಯಾ ಪ್ಲೀಸ್ ಭಾರತಿ? ಏನು ಅಂತ ಹೇಳಿ ಚಂದನ, ನನಗ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದ್ ಹೆಣ್ಣು ಮದುವೆ ಆಗೋವರೆಗೂ ತನ್ನ ತವ್ರ ಮನೆನೇ ಸರ್ವಸ್ವ ಅನ್ಕೊಂಡಿರ್ತಾಳೆ. ಮದುವೆ ಆದ್ಮೇಲೆ ತನ್ನ ಗಂಡನ ಮನೆ ಕೂಡ ಸರ್ವಸ್ವ ಅನ್ಕೊಳ್ತಾಳೆ. ಯಾರಾದ್ರೂ ನಿನಗೆ ಯಾರಿದ್ದಾರೆ ಅಂತ ಕೇಳಿದ್ರೆ ನನಗೆ ನನ್ನ ಗಂಡ ಇದ್ದಾನೆ ಅಂತ ಹೇಳ್ಕೊತಾಳೆ. ಅಂದ್ರೆ ಆ ಹೆಣ್ಣು ಎಷ್ಟು ಅದೃಷ್ಟವಂತ ಅಲ್ವಾ ಚಂದನ? ಭಾರತಿ, ನೀನ್ ಹೀಗೆ ಒಗಟಾಗಿ ಮಾತಾಡ್ತಿದ್ರೆ ನನಗೇನು ಅರ್ಥ ಆಗಲ್ಲ. ನೀನೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಸ್ವಲ್ಪ ಬಿಡ್ಸಿ ಹೇಳು ಭಾರತಿ. ಚಂದನ, ನನಗೆ ಲೈನ್ ಗಟ್ಲನ್ ಮನೆಯಲ್ಲಿ ತುಂಬಾನೇ ಒಂಟಿತನ ಕಾಡ್ತಾ ಇದೆ.